ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ 2025ನೇ ವರ್ಷದ ಶುಭ ಫಲಗಳೇನು, ಅಶುಭ ಫಲಗಳೇನು, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ 2025ನೇ ವರ್ಷದ ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ಕನ್ಯಾ ರಾಶಿಯವರಿಗೆ ಈ ತಿಂಗಳು 85% ಅದ್ಭುತವಾಗಿರುತ್ತೆ. ಇನ್ನು ಸ್ವಲ್ಪ ಮಾತ್ರ, ಇನ್ನು ಮಿಕ್ಕುಳಿದ 15% ಮಾತ್ರ ತೊಂದರೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಹಾಗಾದರೆ 85% ಇರುವಂತಹ ಶುಭ ಫಲಗಳ ಬಗ್ಗೆ ನೋಡೋಣ. ಕನ್ಯಾ ರಾಶಿಗೆ ಈ ತಿಂಗಳು ಬಹಳಾನೇ ಅದೃಷ್ಟದ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ಬಹಳಾನೇ ಅದೃಷ್ಟವಂತರಾಗಿರ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆ ಅನ್ನೋದು ಕೂಡ ಬರಲ್ಲ. ಲಾಭ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ಲಾಭ ಅನ್ನೋದು ಈ ರಾಶಿಯವರಿಗೆ ಆಗುತ್ತೆ. ಲಾಭ ಸ್ಥಾನದಲ್ಲಿ ಈ ರಾಶಿಯವರಿಗೆ ಕುಜ ಇರೋದ್ರಿಂದ ಈ ರಾಶಿಯವರೇನಾದರೂ ಭೂಮಿ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ತಗೋತಾರೆ. ಇಲ್ಲ ಅಂದರೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಈ ತಿಂಗಳು ಬರುವಷ್ಟು ಹಣ ನಿಮಗೆ ಯಾವ ತಿಂಗಳಲ್ಲೂ ಕೂಡ ಬರಲ್ಲ. ಆ ರೀತಿಯಾಗಿ ಅಷ್ಟು ಹಣ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಬಂದು ಸೇರುತ್ತೆ. ಇನ್ನು ನೀವೇನಾದರೂ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇದು ಗೋಲ್ಡನ್ ಟೈಮ್. ಖಂಡಿತವಾಗ್ಲೂ ಕೂಡ ನೀವು ಮನೆ ಕಟ್ಟಬಹುದು. ನೀವು ಮನೆ ಕಟ್ಟೋದ್ರಿಂದ ಖಂಡಿತವಾಗಿಯೂ ಲಾಭವೇ ಆಗುತ್ತೆ. ನಿಮ್ಮ ಕನಸು ಕೂಡ ನನಸಾಗುತ್ತೆ. ಇನ್ನು ನೀವೇನಾದರೂ ಅರ್ಧಕ್ಕೆ ಮನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ರು ಕೂಡ ಆ ಮನೇನ ನೀವು ಕಟ್ಟುವಂತಹ ಸಾಮರ್ಥ್ಯ ಬರುತ್ತೆ. ಇಲ್ಲ ಅಂದರೆ ನನ್ನ ಹತ್ರ ಒಂದು ಫ್ಲೋರ್ ಇದೆ, ಇನ್ನೊಂದು ಫ್ಲೋರ್ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ನೀವು ಮನೇನ ಕಟ್ತೀರಾ, ಸೈಟ್ ಕೂಡ ತಗೋತೀರಾ. ಈ ರೀತಿಯಾಗಿ ನಿಮ್ಮ ಮನೆ ಕಟ್ಟುವಂತಹ ಆಸೆಗಳು, ಭೂಮಿಗೆ ವಿಚಾರಪಟ್ಟಂತಹ ಆಸೆಗಳು ಏನೇನಿದೆ ಎಲ್ಲವೂ ಕೂಡ ಈ ತಿಂಗಳಲ್ಲಿ ನೆರವೇರುತ್ತೆ. ಶುಕ್ರನಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ನೆಲೆಸುತ್ತೆ. ಶುಕ್ರ ಗ್ರಹದಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ಇರೋದ್ರಿಂದ ನೆಮ್ಮದಿಯ ವಾತಾವರಣ ಅನ್ನೋದು ಕೂಡ ಇರುತ್ತೆ. ಟೆನ್ಷನ್ಸ್ ಅನ್ನೋದು ಕಡಿಮೆ ಇರುತ್ತೆ ನಿಮ್ಮ ಮನೆಯಲ್ಲಿ. ಹಾಗಾಗಿ ನೀವು ಮನೆಯಲ್ಲಿ ಕುಟುಂಬದಲ್ಲಿ ಎಂತಹದ್ದೇ ಕಲಹಗಳಿದ್ರು, ಎಂತಹದ್ದೇ ತೊಂದರೆಗಳಿದ್ರು ಕೂಡ ನಿವಾರಣೆ ಅನ್ನೋದನ್ನ ಮಾಡ್ಕೋತೀರಾ. ಇದರಿಂದ ನಿಮ್ಮ ಜೀವನ ಕೂಡ ಸುಖಮಯವಾಗಿ ಸಾಗುತ್ತೆ. ಗಂಡ ಹೆಂಡತಿ ನಡುವೆ ಕಲಹಗಳಿದ್ರೆ, ಇಲ್ಲ ಅಪ್ಪ ಅಮ್ಮನ ಜೊತೆ ಕಲಹಗಳಿದ್ರೆ, ಅಣ್ಣ ತಮ್ಮಂದಿರ ಜೊತೆ ಕಲಹಗಳಿದ್ರೆ ಖಂಡಿತವಾಗಿಯೂ ಈ ಕಲಹಗಳೆಲ್ಲ ದೂರವಾಗಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಶನಿಯಿಂದ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಈ ತಿಂಗಳಲ್ಲಿ ಇರೋದಿಲ್ಲ. ಶನಿ ಭಗವಂತ ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಕಾಟಗಳು, ತೊಂದರೆ ಅನ್ನೋದನ್ನ ಕೊಡಲ್ಲ. ಹಾಗೆಯೇ ಇವರಿಗೆ ಪರೀಕ್ಷೆಗಳನ್ನು ಕೂಡ ಎದುರಿಡಲ್ಲ. ಹಾಗಾಗಿ ಈ ರಾಶಿಯವರು ಈ ತಿಂಗಳಲ್ಲಿ ನೆಮ್ಮದಿಯಾಗಿರಬಹುದು. ಧನಾಧಿಪತಿ ಶುಕ್ರನ ಜೊತೆ ಶನಿ ಇರೋದ್ರಿಂದ ಧನಯೋಗ ಕೂಡ ಆರಂಭವಾಗುತ್ತೆ. ಶುಕ್ರ ಗ್ರಹದ ಜೊತೆ ಶನಿಯ ಗ್ರಹ ಇರೋದ್ರಿಂದ ನಿಮಗೆ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಕೊರತೆಗಳೇ ಬರೋದಿಲ್ಲ. ಬಹಳಷ್ಟು ಹಣ ಅನ್ನೋದನ್ನ ಈ ತಿಂಗಳಲ್ಲಿ ನೀವು ಪಡ್ಕೋತೀರಾ. ವಿದ್ಯಾರ್ಥಿಗಳಿಗೆ ಕೂಡ ಅತಿಯಾಗಿ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಕೂಡ ಇವರ ಜ್ಞಾನ ಅನ್ನೋದನ್ನ ಹೆಚ್ಚಿಸ್ಕೋತಾರೆ. ಅಥವಾ ನೀವು ಯಾವುದಾದ್ರೂ ಎಕ್ಸಾಮ್ನ ಬರೀತಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಉತ್ತಮ ಅಂಕ ಅನ್ನೋದನ್ನ ಪಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಊಹೆನೂ ಮಾಡ್ಕೊಂಡಿರಲ್ಲ, ಆ ರೀತಿಯಾಗಿ ನೀವು ಒಳ್ಳೆಯದನ್ನ ಪಡ್ಕೊಳ್ತೀರಾ ಅಂತಾನೆ ಹೇಳ್ಬೋದು. ಆರ್ಥಿಕವಾಗಿ ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ. ಹಣಕಾಸಿಗೆ ಆಗಲಿ, ಮನೆಯಲ್ಲೇ ಆಗಲಿ ನೆಮ್ಮದಿಯ ವಾತಾವರಣ ಇರೋದ್ರಿಂದ ಆರ್ಥಿಕವಾಗಿಯೂ ಕೂಡ ನೀವು ಬಲಿಷ್ಠರಾಗಿರ್ತೀರಾ. ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಕೈ ಹಿಡಿಯುತ್ತೆ ಆ ಕೆಲಸ ಅಂತ ಹೇಳಬಹುದು. ಇನ್ನು ಗುರು ಭಾಗ್ಯದಲ್ಲಿ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಗುರುಗ್ರಹ ಕೂಡ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಹಾಗಾಗಿ ಒಳ್ಳೆಯದಾಗುತ್ತೆ, ನೀವು ಮುಂದುವರಿಸಬಹುದು. ಮದುವೆಯ ಯೋಗ ಕೂಡ ಅವಿವಾಹಿತರಿಗೆ ಇದೆ. ಈ ಕನ್ಯಾ ರಾಶಿಯವರೇನಾದರೂ ಒಳ್ಳೆಯ ವರ ಅಥವಾ ವಧುಗೆ
ಹುಡುಕಾಟ ನಡೆಸ್ತಿದ್ರೆ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ. ಆಗ ಖಂಡಿತವಾಗಿಯೂ ಕೂಡ ನವೆಂಬರ್ ತಿಂಗಳಷ್ಟರಲ್ಲಿ ನಿಮಗೆ ಮದುವೆ ಅನ್ನೋದು ಆಗುತ್ತೆ. ಮದುವೆಯ ಯೋಗ ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚಾಗಿದೆ. ಇನ್ನು ಸಂತಾನ ಭಾಗ್ಯದ ನಿರೀಕ್ಷೆ ಮಾಡ್ತಿರೋರ್ಗಂತೂ ಸಂತಾನ ಭಾಗ್ಯದ ಪ್ರಾಪ್ತಿಯಾಗತ್ತೆ. ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬೇಕಾಗತ್ತೆ. ಸಂತಾನಕ್ಕಾಗಿ ಟ್ರೈ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತೆ. ಇನ್ನು ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಗ್ರಹ ಕೂಡ ಅನುಕೂಲಕರವಾದಂತಹ ವಾತಾವರಣದಲ್ಲಿ ಇರ್ತಾರೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಅನ್ನೋದು ಬರಲ್ಲ. ನಿಮ್ಮ ಮಾತಿನ ಮೇಲೆ ತುಂಬಾನೇ ಚತುರರಾಗಿ ಇರ್ತೀರಾ ಈ ತಿಂಗಳಲ್ಲಿ. ನೀವು ಹೇಗೆ ಮಾತಾಡ್ತೀರಾ ಅಂದರೆ ಈ ತಿಂಗಳಲ್ಲಿ ನಿಮ್ಮ ಮಾತಿನ ಮೂಲಕನೇ ನಿಮ್ಮ ಎಲ್ಲ ಕೆಲಸಗಳನ್ನು ಕೂಡ ನೀವು ಮಾಡ್ಕೊಳ್ತೀರಾ. ಹಾಗಾಗಿ ಈ ರಾಶಿಯವರಿಗೆ ಬಹಳಾನೇ ಅದೃಷ್ಟ ಅನ್ನೋದು ಎದುರಾಗುತ್ತೆ. ಇವರು ತುಂಬ ಲಾಭ ಅನ್ನೋದನ್ನು ಕೂಡ ಪಡ್ಕೊಳ್ತಾರೆ. ಇವರ ಮಾತಿನ ಮುಖಾಂತರ ಇವರ ಮಾತಿನ ಚತುರರಾಗಿ ಇರೋದ್ರಿಂದ ಖಂಡಿತವಾಗಿಯೂ ಎಲ್ಲ ವಿಷಯಗಳಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ಕನ್ಯಾ ರಾಶಿಯವರ ಶುಭ ಫಲಗಳ ಬಗ್ಗೆ ನೋಡಿದ್ದಾಯಿತು. ಇನ್ನು ಅಶುಭ ಫಲಗಳ ಬಗ್ಗೆ ಚರ್ಚಿಸೋಣ. ರವಿ ಅನುಕೂಲಕರವಾಗಿಲ್ಲ. ರವಿ ಗ್ರಹ ಕೂಡ ಈ ರಾಶಿಯವರಿಗೆ ಅನುಕೂಲಕರವಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಟೆನ್ಷನ್ಸ್ ಅನ್ನೋದು ಜಾಸ್ತಿ ಬರಬಹುದು. ಈ ರಾಶಿಯವರು ಈ 4 ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರೆ ಸಾಕು. ಈ ತಿಂಗಳಲ್ಲಿ ನೀವು ಬಹಳಾನೇ ಹಣ ಅನ್ನೋದನ್ನ ಮಾಡಬಹುದು. ನೆಮ್ಮದಿಯಾಗಿ ಜೀವನನೂ ಕೂಡ ಮಾಡಬಹುದು. ರವಿ ಅನುಕೂಲಕರವಾಗಿಲ್ಲದೆ ಇರೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ಟೆನ್ಷನ್ಸ್ ಬಂದರೂ ಕೂಡ ತಾಳ್ಮೆಯಿಂದ ನೀವು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ ನಿಮಗೆ ಯಾವುದೇ ರೀತಿಯಾದಂತಹ ಮಾನಸಿಕ ಒತ್ತಡ ಅನ್ನೋದು ಬರಲ್ಲ. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ತೊಂದರೆ ಅನ್ನೋದನ್ನ ಪಡ್ಕೊಳ್ತೀರಾ. ನೀವೇನಾದರೂ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಸಮಾಜದ ಪರವಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ನೀವೇನಾದರೂ ಇದ್ದರೆ ನೀವು ಅದನ್ನು ಸ್ವಲ್ಪ ಮುಂದೂಡೋದು ಉತ್ತಮವಾಗಿರುತ್ತೆ. ಇದರಿಂದ ಸಮಸ್ಯೆಗಳು ತೊಂದರೆಗಳೇ ಬರಬಹುದು. ಇನ್ನು ಉದ್ಯೋಗದಲ್ಲೂ ಕೂಡ ಈ ರಾಶಿಯವರು ತೊಂದರೆಗಳನ್ನ ಪಡ್ಕೋಬೇಕಾಗುತ್ತೆ. ನೀವು ಮಾಡುವಂತಹ ಕೆಲಸಗಳಲ್ಲಿ ಬಹಳಾನೇ ಎಚ್ಚರಿಕೆ ಮತ್ತು ನಿಗಾ ವಹಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳ ಸರಮಾಲೆನೇ ಬರಬಹುದು. ಎಚ್ಚರ. ಇನ್ನು ಶುಭ ಫಲನೂ ನೋಡಿದ್ದಾಯಿತು, ಅಶುಭ ಫಲಗಳ ಬಗ್ಗೆನೂ ಮಾತನಾಡಿದ್ದಾಯಿತು. ಅದಕ್ಕೆ ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಏಪ್ರಿಲ್ 3ನೇ ತಾರೀಕು ಅಕ್ಷಯ ತೃತೀಯ ಆಚರಣೆ ದಿನ ಯಾರಿಗಾದರೂ ನೀವು ದಾನನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಹರೇ ರಾಮ ಹರೇ ಕೃಷ್ಣ ಅಂತ ಜಪ ಮಾಡಿ ಶ್ರೀಕೃಷ್ಣನ ಆರಾಧನೆ ಮಾಡಿ. ಆಗ ಖಂಡಿತವಾಗಿಯೂ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ, ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಯಾವ ರೀತಿಯಾಗಿ ಅವರ ಜೀವನದಲ್ಲಿ ಸುಖಮಯವಾಗಿ ಜೀವನ ಸಾಗಿಸ್ತಾರೆ, ಹಾಗೆಯೇ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು, ಪರಿಹಾರಗಳೇನು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.